ನಿಮ್ಮ ಕ್ಷೇತ್ರಕ್ಕೆ ನಾವು ಕೃಷ್ಣ ಬೈರೇಗೌಡರನ್ನ ಯಾವಾಗ್ಲೂ ಫಾರಿನ್ ಅಲ್ಲಿ ಕಲ್ತು ಬಂದಿದ್ದಾರೆ ಅವರು ಕೂಡ ಅವ್ರ ತಂದೆಯವರು ತೀರ್ಕೊಂಡಾಗ ಅವರು ರಾಜಕೀಯಕ್ಕೆ ಎಂಟ್ರಿ ಆಗ್ತಾರೆ. ಎಂಟ್ರಿ ಆದಾಗ ಬಹಳ ಜನ ಫಾರಿನ್ ಅಲ್ಲಿ ಓದ್ಕೊಂಡ್ ಬಂದ್ರೆ ಅವ್ರಿಗೆ ಹೆಂಗ್ ಗೊತ್ತಾಗುತ್ತೆ ಪಾಲಿಟಿಕ್ಸ್, ಅವ್ರೇನ್ ಮಾಡ್ತಾರೆ ಅಂತ. ಈಗ ಸ್ವತಃ ವಿರೋಧ ಪಕ್ಷಗಳಿಂದಲೂ ಕೂಡ ಅವರು ಒಂದ್ ಸ್ವಲ್ಪ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ, ಪ್ರೈಸ್ ಮಾಡ್ತಾರೆ. ಸೊ ಈಗ ನಿಮ್ಮನ್ನು ಕೂಡ ಅದೇ ಕಾಂಟೆಕ್ಸ್ಟ್ ಅಲ್ಲೇ ನೋಡ್ತಾ ಇದ್ದಾರೆ ಜನ, ಯಾಕಂದ್ರೆ ಫಾರಿನ್ ಅಲ್ಲಿ ಓದ್ ಬಂದಿದ್ದಾನೆ ಹುಡುಗ, ಆಮೇಲೆ ತಂದೆ ತಾಯಿ ಜೊತೆಗೆ ರಾಜಕೀಯವಾಗಿ ಓಡಾಡಿರುವಂತಹ ಅನುಭವ ಇದೆ. ಸೊ ಹೊಸದಾದಂತಹ ಆಲೋಚನೆಯೊಂದಿಗೆ ಬಂದಿರುವಂತಹ ಯುವಕ ಹೊಸದಾಗಿ ಏನ್ ಮಾಡಬಲ್ಲರು ಅನ್ನೋದ್ರ ಬಗ್ಗೆ. ಸೊ ನಿಮ್ ಕನಸೇನಿದೆ ನಿಮ್ ಕ್ಷೇತ್ರದ ಬಗ್ಗೆ? ನಾನು ತಿಳ್ಕೊಂಡಂಗೆ, ನಾನು ಅಂದಾಗ ಇದು ಮೇಜರ್ ವರ್ಕ್ಸ್ ಇರ್ತವೆ, ಮೈನರ್ ವರ್ಕ್ಸ್ ಇರ್ತವೆ, ಆಮೇಲೆ ಮೇಂಟೆನೆನ್ಸ್ ವರ್ಕ್ಸ್ ಇರ್ತವೆ. ಬಹಳ ಜನ ಸಮಸ್ಯೆ ಏನಿದಾವೆ ಇದು ಸರ್ಕಾರ ಆಮೇಲೆ ಜನದ ಮಧ್ಯ, ಅವು ಈ ಮೇಂಟೆನೆನ್ಸ್ ಕೆಲ್ಸಗಳು. ಈ ಪಾಟೋಲ್ ಇರೋದು ಮೇಂಟೆನೆನ್ಸ್ ಕೆಲಸ. ರೋಡ್ ಆಗೈತಿ, ರೋಡ್ ಮಾಡ್ಯಾರೆ, ಒಂದ್ 15 ವರ್ಷ ಆದ್ಮೇಲೆ ಪಾಟೋಲ್ ಬಿದ್ದೈತಿ. ಚರಂಡಿ ಬ್ಲಾಕೇಜ್, ಚರಂಡಿ ಆಗೈತಿ, ಬ್ಲಾಕೇಜ್ ಆಗೈತಿ, ಯಾಕಂದ್ರೆ ಕಸ ತುಂಬ್ಕೊಂಡೈತಿ, ಅದು ಮೇಂಟೆನೆನ್ಸ್ ಇಶ್ಯೂ. ಸೊ ಇವನ್ನ ಬಗೆಸ್ಬೇಕು. ಸೊ ಅದೇ ನಾವು ನಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ, ನಮ್ಮ ಕ್ವಾಲಿಫಿಕೇಶನ್ಸ್ ಪ್ರಕಾರ ನಾವು ಒಬ್ರು ಸಿಸ್ಟಮ್ಸ್ ಅರ್ಥ ಮಾಡ್ಕೊಳ್ಳೋದು. ಸೊ ಅದೇ ಗವರ್ನೆನ್ಸ್ ನಲ್ಲೂ ಆ ಸಿಸ್ಟಮ್ಸ್, ಆ ಪಂಕ್ಚುಯಾಲಿಟಿ, ಅದನ್ನ ಸಾಲ್ವ್ ಮಾಡೋದು ಹೆಂಗೆ, ಅದನ್ನ ಮುಂದುವರೆಯಕ್ಕೆ ನನ್ನ ಕನಸು. ಸೊ ಫಸ್ಟ್ ಅದು ಕರೆಕ್ಟ್. ಬಟ್ ಯಾವಾಗ್ಲೂ ಒಬ್ಬ ನಾಯಕನನ್ನ ನೆನಪಿಟ್ಕೊಳ್ಳೋದು ಜನಸಾಮಾನ್ಯರು ಒಂದು ದೂರದೃಷ್ಟಿ ಇರುವಂತಹ ಒಂದು ಏನಾದ್ರೂ ಕೆಲಸಗಳನ್ನ ಮಾಡಿದಾಗ. ಈಗ ನಾನು ಇಡೀ ಕ್ಷೇತ್ರವನ್ನು ಸುತ್ತಾಡಿದಾಗ ನಾನು ತುಂಬಾ ಇಂಪ್ರೆಸ್ ಆಗಿದ್ದು ರೋಡ್ಸ್. ಸೊ ರೋಡ್ಸ್ ತುಂಬಾ ಚೆನ್ನಾಗಿದೆ, ಯಾಕಂದ್ರೆ ಒಂದು ಸಂಪರ್ಕ ಸರಿಯಾಗಿದ್ರೆ ಬಹಳಷ್ಟು ಕೆಲಸಗಳು ಸುಗಮವಾಗಿ ನಡೆಯುತ್ತೆ. ಸೊ ಒಬ್ಬ ನಾಯಕ ಮಾಡುವಂತಹ ಒಂದು ಕೆಲಸನ ಬಹಳ ವರ್ಷಗಳವರೆಗೆ ಜನ ನೆನಪಿಟ್ಕೊಳ್ತಾರೆ. ಸೊ ಹಾಗಾಗಿ ಆ ಒಂದು ಪ್ರಯಾರಿಟಿ ಬೇಸಿಸ್ ಅಲ್ಲಿ, ಉದಾಹರಣೆಗೆ ನೀವು ಹೇಳಿದ್ರೆ ಏಜ್ ಗ್ರೂಪ್ ಅಲ್ಲಿ ಯಾವ್ಯಾವ ರೀತಿಯಾದಂತಹ ಡಿಮಾಂಡ್ಸ್ ಇರುತ್ತೆ ಅಂತ. ಬಟ್ ದಾವಣಗೆರೆಯಲ್ಲಿ ಒಳ್ಳೆ ಇದು ಶಿಕ್ಷಣ ಕ್ರಾಂತಿ ಮಾಡಿರುವಂತಹ ಕ್ಷೇತ್ರ, ನಾರ್ತ್ ಆಗಿರ್ಬೋದು, ಸೌತ್ ಆಗಿರ್ಬೋದು. ಬಟ್ ಜನ ಯಾರು ಸುಶಿಕ್ಷಿತರಿದ್ದಾರೆ, ಗ್ರಾಜುಯೇಟ್ಸ್ ಇದ್ದಾರೆ, ಅವರು ಮೈಗ್ರೇಟ್ ಆಗ್ತಾ ಇದಾರೆ ಬಿಕಾಸ್ ಇಲ್ಲಿ ಉದ್ಯೋಗಾವಕಾಶಗಳ ಕೊರತೆ ಇದೆ ಅಂತ. ಎಸ್, ಡೆಫಿನೆಟ್ಲಿ ಮ್ಯಾಮ್. ಸೊ ನೀವ್ ಅಂದಂಗೆ ಇದು ಒಂದು ವಿದ್ಯಾ ಕೇಂದ್ರ ಆಗೈತಿ ಕರ್ನಾಟಕನಲ್ಲಿ. ಅದೇ ನಮ್ದು USP, ಯುನಿಕ್ ಸೆಲ್ಲಿಂಗ್ ಪಾಯಿಂಟ್ ದಾವಣಗೆರೆಗೆ. ಆಮೇಲೆ ನಂದೇನಂದ್ರೆ ಎಸ್ಪೆಷಲಿ IT ಪಾಲಿಸಿ ಚೇಂಜ್ ಮಾಡಿದ್ರೆ, ನಮ್ದು ಇಂಡಸ್ಟ್ರಿಯಲ್ ಪಾಲಿಸೀಸ್, ಈ ಕಂಪನೀಸ್, ಯಾಕಂದ್ರೆ ಈಗ ಬೆಂಗಳೂರು ನೋಡಿದ್ರೆ ಹೆಲ್ಸ್ಕೇಪ್ ಆಗ್ತೈತಿ, ಯಾಕಂದ್ರೆ ಟ್ರಾಫಿಕ್ ಐತಿ, ಇವೆಲ್ಲ ಬಹಳ ಜನನು ಹಳ್ಳಿಗಳು ಬಿಟ್ಟು ಬೆಂಗಳೂರಿಗೆ ಹೋಗೋದು. ಇಲ್ಲಿರೋರಿಗೆ ಹಳ್ಳಿನವರು ಅಮ್ಮ ಅಪ್ಪಂಗೆ ಬೇಡಿಕೆ ಏನಂದ್ರೆ ಮಕ್ಳು ವಾಪಸ್ ಬಂದ್ರೆ ಚೆನ್ನಾಗೆ, ಆ ಮಕ್ಳಿಗೂ ಇಲ್ಲಿದ್ರೆ ಚೆನ್ನಾಗೆ. ಸೊ ಈ ಕೊರೋನಾಲೂ ನೋಡಿದ್ರಿ ನೀವು, ಎಷ್ಟು ರಶ್ ಬೆಂಗಳೂರಿಂದ ಹೊರಗೆ ಹೋಗಕ್ಕೆ, ಅದು ಹ್ಯಾಂಡಲ್ ಮಾಡಕ್ಕೆ ಆಗ್ತದೆ ನಮ್ಮ ಇನ್ಫ್ರಾಸ್ಟ್ರಕ್ಚರಿಗೆ. ಬಟ್ ಸ್ಟಿಲ್ ವಿ ಪರ್ಸಿವಿಯರ್ಡ್. ಸೊ ಅದು ಒಂದು ಎಜುಕೇಶನ್ ಐತಿ ದಾವಣಗೆರೆನಲ್ಲಿ, ಎಜುಕೇಶನ್ ಸಿಗ್ತೈತಿ. ಈಗ ಎಂಪ್ಲಾಯ್ಮೆಂಟಿಗೆ ಫೋಕಸ್ ಮಾಡಬೇಕು ಅಂತ. ಸೊ ಅದಕ್ಕೆ ಮುಖ್ಯವಾಗಿ ನಮ್ಮ ಯುವಕರಿಗೆ ಟ್ರೈನಿಂಗ್ ಒಂದು ಶುರು ಮಾಡ್ಬೇಕು. ದಾವಣಗೆರೆ ಉತ್ತರ ಡೆವಲಪ್ ಆದಷ್ಟು ದಾವಣಗೆರೆ ದಕ್ಷಿಣ ಡೆವಲಪ್ ಆಗಿಲ್ಲ ಅನ್ನೋ ಒಂದು ಮಾತಿದೆ. ಸೊ ಮೇಡಮ್ ಅವರು MP ಇದ್ದಾರೆ, ಕೇಂದ್ರ ಸರ್ಕಾರದಿಂದ ಸ್ಮಾರ್ಟ್ ಸಿಟಿಗೆ ಅನುದಾನಗಳನ್ನ ಅವರು ಕೂಡ ಕಿತ್ಕೊಂಡು ಬರ್ಬೋದು. ಆ ನಿಟ್ಟಿನಲ್ಲಿ ನಿಮ್ದೇನಿದೆ, ಲೈಕ್ ತಂದೆಯವರು ಮತ್ತು ತಾಯಿ ಮತ್ತೆ ನೀವು, ಸೊ ಈ ಸಂಯೋಜನೆಯಲ್ಲಿ ತುಂಬಾ ಚೆನ್ನಾಗಿ ವರ್ಕ್ ಮಾಡಬಹುದು ನೀವು. ಇಲ್ಲ ಮ್ಯಾಮ್, ಬಟ್ ಆಕ್ಚುಲಿ ನಾನು ಹೇಳ್ಬೇಕಂದ್ರೆ ಬಹಳ ಸಿಟೀಸು ಸ್ಮಾರ್ಟ್ ಸಿಟಿ ಪ್ರೋಗ್ರಾಮಿಗೆ ಸೆಲೆಕ್ಟ್ ಆಗಿದ್ವು. ಸೊ ಐ ಥಿಂಕ್ ನಾವು ಆಕ್ಚುಲಿ ಒಂದು ಸ್ಟಡಿ ಮಾಡ್ಬೇಕಿದ್ದು. ನನಗೂ ಯುವಕನಾಗಿ ಡೇಟಾ ಸೈನ್ಸ್ ಬ್ಯಾಕ್ಗ್ರೌಂಡ್, ನನಗೆ ಇಷ್ಟ ಎಂತ ಮಾಡಕ್ಕೆ. ಸೊ ಇವೆಲ್ಲ ಸ್ಮಾರ್ಟ್ ಸಿಟೀಸ್ ಏನೇನು ಸೆಲೆಕ್ಟ್ ಮಾಡ್ತು, ಯಾವ ಲೆಕ್ಕಕ್ಕೆ ಬದಲಾವಣೆ ಕಂಡೈತಿ ಆ ಫಂಡ್ಸ್ ಇಂದ, ಅದೊಂದು ಮಾಡ್ಬೇಕ್ರಿ. ನಾನು ನಿಮ್ಗೆ ಯಾಕೆ ಓಟ್ ಹಾಕ್ಬೇಕು, ಬಿಜೆಪಿ ಅವ್ರಿಗೆ ಯಾಕೆ ಓಟ್ ಹಾಕ್ಬಾರ್ದು? ಸ್ಪಷ್ಟವಾಗಿ ಹೇಳ್ಬೇಕಂದ್ರೆ, ನೀವು ಈ ಇಂಟರ್ವ್ಯೂನಲ್ಲಿ ನೀವು ಆಮೇಲೆ ವ್ಯೂವರ್ಸು ನೋಡ್ತಿದ್ದಾರೆ, ನಮ್ದು ಮಾತಾಡೋದು ರೀತಿ ನೀತಿ, ಈ ಸ್ಕಿಲ್ಸ್ ಏನಿದಾವಲ್ರಿ, ಇವೇ ಮುಖ್ಯವಾಗಿರೋದು. ಆಮೇಲೆ ನನಗೆ ತಿಳಿದಂಗೆ ನಾನು ಯಾಕೆ ಸೂಟಬಲ್ ಕ್ಯಾಂಡಿಡೇಟ್ ಅಂದರೆ, ನಾನು ಯುವಕ, ನಾನು ಎಜುಕೇಟೆಡು, ಆಮೇಲೆ ನನ್ನ ಹತ್ರ ಭಾಳ ಗೈಡೆನ್ಸ್ ಐತಿ, ನಮ್ಮ ಅಮ್ಮ ಇರಲಿ, ಅಪ್ಪ ಇರಲಿ, ಅಜ್ಜರಿರಲಿ. ಆಮೇಲೆ ನನಗೂ ಭಾಳ ಜನ ಈಗ ಅಂದಂಗೆ ನಾನು ಶಾಮನೂರು ಫ್ಯಾಮಿಲಿಯಿಂದ ಬಂದೀನಿ. ಒಬ್ಬರು ಮಗ, ಒಬ್ಬರು ಮೊಮ್ಮಗ ಅಂತಾನೆ ಇಟ್ಟಿಸ್ಕೊಂಡಿದ್ದಾರೆ. ಬಟ್ ಅದಕ್ಕಿಂತ ಮುಖ್ಯವಾಗಿ ನನ್ನ ಕೆಲಸಗಳಲ್ಲಿ ಮಾಡ್ಕೊಳಕರನು ಭಾಳ ಜನ ಸಿಕ್ಕಿದೆ ನನಗೆ ದಾವಣಗೆರೆಯಲ್ಲಿ. ಸಮರ್ಥ ಅವ್ರ ಫ್ರೀ ಟೈಮ್ ಅಲ್ಲಿ ಏನ್ ಮಾಡ್ತೀರಿ, ಏನೇನ್ ಹಾಬೀಸ್ ನಿಮ್ದು?
ಈಗ ಬೆಳಗ್ಗೆ ನಾನು ಜಾಸ್ತಿ ಕುಂದವಾಡ ಕೆರೆಗೆ ಹೋಗ್ತೀನಿ. ನಾನು ಚೂರು ಲಾಂಗ್ ಡಿಸ್ಟೆನ್ಸ್ ರನ್ನರು. ಸೊ ಅಂತ ಹಾಬೀಸ್ ಹ್ಞೂ ರೀ. ಯಾಕೆ ಅದಕ್ಕೆ ಎಷ್ಟು ತೆಳ್ಳಗಿದ್ದೀವಿ. ಓ ಹೌದು, ಅದಕ್ಕೆ ಇಷ್ಟ ತೆಳ್ಳಗಿದ್ದೀರಾ? ಹೌದು, ಲಾಂಗ್ ಡಿಸ್ಟೆನ್ಸ್ ರನ್ ಮಾಡೋರೆಲ್ಲ ತೆಳ್ಳಗೆ ಇರ್ತಾರೆ. ಸೊ ಆ ಸಾಮರ್ಥ್ಯ ಐತಿ, ಆ ಸ್ಟಾಮಿನಾ ಐತಿ. ಬಟ್ ಫ್ರೀ ಟೈಮ್ ಅಂದ್ರೆ ಕುಂದವಾಡ ಕೆರೆ ಮಟ್ಟ ಓಡ್ತೀರಾ? ಹಿಂಗೆಲ್ಲ ಮಾಡ್ತಿದ್ದಿಲ್ಲ ಮ್ಯಾರಥಾನ್ಸ್. ಓ ಹೌದಾ, ಪಾರ್ಟಿಸಿಪೇಟ್ ಮಾಡಿದ್ದೀರಾ ಮ್ಯಾರಥಾನ್ ಅಲ್ಲಿ? ಬಹಳ. ಬಟ್ ಅದೇ ಫ್ರೀ ಟೈಮ್ ಅಂದಾಗ ಏನಾಗೈತೆ ಅಂದ್ರೆ, ಎಸ್ಪೆಷಲಿ ನಾನು ಕೆಲಸ ಮಾಡಕ್ ಶುರು ಆದಾಗ, ಕೆಲಸ ಇಲ್ಲಿ ದಾವಣಗೆರೆಯಲ್ಲಿ ಶುರು ಮಾಡಿದಾಗ ಅಷ್ಟಕ್ಕೊಂದು ಕೆಲ್ಸಗಳಿದಾವೆ. ಅದೇ ಫ್ರೀ ಟೈಮ್ ಆಕ್ಯುಪೈ ಮಾಡ್ತೈತ್ರಿ. ಎಸ್ಪೆಷಲಿ ಅಜ್ಜರ್ ಚೂರು ತೀರ್ಕೊಂಡ್ಮೇಲೆ ಚೂರು ಅಜ್ಜರ್ದು ಏನ್ ವಾಯ್ಡ್ ಇತ್ತಲ್ರಿ, ಅದ್ ನನಗೆ ಅನ್ಸ್ತದ ಜಾಸ್ತಿ ಅಪ್ಪರು ಅಮ್ಮಾರು ಫೀಲ್ ಮಾಡ್ತಿದ್ದಾರೆ. ಅಂದ್ರೆ ಕೆಲ್ಸಗಳಲ್ಲಿ ಸಂಸ್ಥೆ ನಡೆಸೋದ್ರಲ್ಲಿ. ಸೊ ಅದ್ರಲ್ಲಿ ನಾನು ಒಂಚೂರು ನನ್ನ ಭಾಗ ಏನೈತಿ ಮಾಡ್ಕೊಂತ ಬಂದ್ವಿ. ಆಕ್ಚುಲಿ ಏಜ್ ಎಷ್ಟ್ರಿ? 27 28? 27 ರೀ. ಆದ್ರೆ ಪ್ರತಿ ಸಲ ನ್ಯೂಸ್ ನಲ್ಲಿ ನಾನು ಇನ್ನ ಚಿಕ್ಕವನ್ ಆಗ್ತಿತ್ತು. ಒಂದ್ಸತಿ 27, ಒಂದ್ಸತಿ 26, ಒಬ್ರು 24. 24 ಅಂದ್ರೆ ಆಮೇಲೆ ಹಾಗೆ ಕಂಟೆಸ್ಟ್ ಮಾಡಕ್ಕಾಗಲ್ಲ ಅಂತಾನು ಗೊತ್ತಿಲ್ಲ ಜನಕ್ಕೆ. ಮೇಡಮ್, ಏನ್ ಎಲೆಕ್ಷನ್ ಆದ್ಮೇಲೆ ಮದುವೆ ಮಾಡ್ತೀರೇನ್ ಮಗಂದು? ಇಲ್ಲಿ ನಿಮ್ಗೆ ಇನ್ನೂ ಇಬ್ರು ದೊಡ್ಡ ಮಕ್ಳು ಇರ್ಬೇಕಲ್ರಿ ಮೇಡಮ್? ಇವರೆಲ್ಲ ಅಷ್ಟ? ನಾವ್ ದೊಡ್ಡವ್ರಿ. ಸಮಾಜ ದೊಡ್ಡವರು, ಅದಾದ್ಮೇಲೆ ಶ್ರೇಷ್ಠ, ಶಿವ, 3 ಜನ ಮಕ್ಳಿದ್ದಾರೆ. ಅದೇ ನೋಡಕ್ ಅವ್ರು ನನ್ಕಿಂತ ದೊಡ್ಡವ್ರು ಕಾಣ್ತಾರೆ. ಏನ್ ಮೇಡಮ್, ಮದುವೆಗಿದ್ವಿ ಪ್ಲಾನ್ಸ್ ಇದಾವ? ಸದ್ಯಕ್ಕೆ ಏನೂ ಇಲ್ಲ. ಫಸ್ಟ್ ಅವರು ಒನ್ ಎಟ್ ಎ ಟೈಮ್ ಮುಗಿಸ್ಲಿ ಇದು ಪಾಲಿಟಿಕ್ಸ್, ಎಲೆಕ್ಷನ್ ಮುಗಿಲಿ. ಎಲ್ಲಾರು ನಿಮ್ ಮತಗಳು ನಮಗೆ ಕೊಡ್ರಿ, ಅದಾದ್ಮೇಲೆ ನೋಡ. ನಿಮ್ಗೆ ಅನ್ಸುತ್ತಾ ಮೀಡಿಯಾ ನಿಷ್ಪಕ್ಷಪಾತವಾಗಿದೆ ಅಂತ? ಇಲ್ಲ, ಚುನಾವಣೆಯಲ್ಲಿ ಹಣದ ಪ್ರಭಾವ ಇರುತ್ತಾ ಸಮರ್ಥವ್ರೆ? ಇಲ್ಲ. ನನಗೇನ್ ಅನ್ಸ್ತದಂದ್ರೆ, ಇದು ಕೊನೆಗೆ ಜನ ಯಾರಿಗ್ ವೋಟ್ ಮಾಡ್ಬೇಕು ವೋಟ್ ಮಾಡ್ತಾರೆ. ದುಡ್ಡು ಇಸ್ಕೊಂಡು, ಎರಡೂ ಕಡೆ ದುಡ್ಡು ಇಸ್ಕೊಂಡು ಕೊನೆಗೆ ಯಾರಿಗೆ ಹಾಕ್ಬೇಕು ಅವ್ರ ಹತ್ರನೇ ಅವ್ರಿಗೆ ವೋಟ್ ಹಾಕ್ತಾರೆ. ಇಲ್ಲ ಮ್ಯಾಮ್, ನನಗೇನ್ ಅನ್ಸ್ತತಿ, ಇದೆಲ್ಲ ಪ್ರಭಾವ ಎಲ್ಲದೂ ಇರ್ತತಿ. ಬಟ್ ಕೊನೆಗೆ ಜನ ಅವ್ರ ಮನ್ಸಿನಲ್ಲಿ ಏನೈತಿ ಅವ್ರಿಗೆ ವೋಟ್ ಮಾಡಿದ್ರಿ. ಸಿದ್ದರಾಮಯ್ಯ ಅಗೇನ್ ಅವ್ರ ಹಿಸ್ಟ್ರಿ ನೋಡಿದ್ರೆ ಮ್ಯಾಮ್, ಎಸ್ಪೆಷಲಿ ಅವರು ಲಾ ಫ್ರಂಟ್ ನಲ್ಲಿ ಏನ್ ಮಾಡಿದ್ರು, ನಾನು ಬಹಳ ದೊಡ್ಡ ಫ್ಯಾನ್ ರೀ ಮ್ಯಾಮ್. ಆಮೇಲೆ ಅವ್ರು ಎಸ್ಪೆಷಲಿ ಹೆಂಗೆ ಅವ್ರದ್ದು ಭಾಷಣಗಳಿರ್ಲಿ, ಜನ ಜೊತೆ ಮಾತಾಡತ್ತಾರ, ಅವ್ರದ್ದು ಅದು ಸ್ಟೈಲು ಏನಂತ್ರಿ ಮ್ಯಾಮ್, ಅದು ಭಾಳ ಕಂಫರ್ಟಿಂಗ್ ಅನ್ಸ್ತತ್ರಿ ಮ್ಯಾಮ್ ಜನಗಳಿಗೆ.